ಶುಭೋದಯ ಎಲ್ಲರಿಗೆ. ಪ್ರಾಣಾಯಾಮ ಮಾಡುವುದನ್ನು ಎಲ್ಲ ಕಡೆ ನೀವು ಕೇಳಿರ್ತೀರಾ, ನೋಡಿರ್ತೀರಾ, ಹಾಗೆ ನೀವು ಮಾಡಿರ್ತೀರಾ ಕೂಡ. ಅದರ ಒಂದು ಮುಖ್ಯ ಪ್ರಯೋಜನವನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ದೇಹದ ಬೆನ್ನುಹುರಿಯ ಎಡ ಮತ್ತು ಬಲಭಾಗದಲ್ಲಿ 2 ನಾಡಿಗಳಿವೆ. ಒಂದು ಇಡಾನಾಡಿ, ಇನ್ನೊಂದು ಪಿಂಗಳ ನಾಡಿ. ಈ ಚಿತ್ರದಲ್ಲಿ ನೀವು ನೋಡಬಹುದು, ಎಡಗಡೆಯ ಭಾಗದಲ್ಲಿ ಇಡ ಮತ್ತು ಬಲಗಡೆಯ ಭಾಗದಲ್ಲಿ ಪಿಂಗಳ ಹಾಗೂ 7 ಚಕ್ರಗಳನ್ನು ತೋರಿಸಿದ್ದಾರೆ. ಹಾಗೆ ಮಧ್ಯಭಾಗದಲ್ಲಿ ಬರುತ್ತಿರುವಂತಹ ಒಂದು ನಾಡಿ ಸುಷುಮ್ನ ನಾಡಿ. ಈ ಎಲ್ಲ ನಾಡಿಗಳು ಹಾಗೂ ನಮ್ಮ ಎಲ್ಲ ದೇಹದ ಭಾಗಗಳಿಗೂ ನಾವು ಶಕ್ತಿಯನ್ನ ಹರಿಸುತ್ತಾ ಎಷ್ಟೋ ವಿಧದ ಪ್ರಾಣಾಯಾಮಗಳಿವೆ. ಅದರಲ್ಲಿ ನಿಮಗೆ ಟೈಮ್ ಇಲ್ಲ, ನಮಗೆ ಪ್ರಾಣಾಯಾಮ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಾಗೆ ಹೀಗೆ ಅಂತ ನಮಗೆ ರೀಸನ್ಸ್ ಇದ್ರೆ ಇದೊಂದು ಮಾತ್ರ ಮಾಡಿ. ಈ ಪ್ರಾಣಾಯಾಮದಿಂದ ನಿಮ್ಮ ದೇಹದ ಸುಷುಮ್ನ ನಾಡಿ ಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೆ ಶಕ್ತಿ ಬರುತ್ತೆ ಹಾಗೂ ದೇಹದ ಎಲ್ಲ ಭಾಗಗಳು ಚೈತನ್ಯದಾಯಕವಾಗಿರುತ್ತೆ. ಅದ್ಯಾವುದಂದ್ರೆ ಸುಖ ಪ್ರಾಣಾಯಾಮ. ಕೈಯನ್ನ ಹೀಗೆ ಹಿಡಿದುಕೊಂಡು ಎಡಗಡೆ ಹೊರಳೆಯಿಂದ ಉಸಿರನ್ನ ಬಿಡುತ್ತಾ ಮತ್ತೆ ಎಡಗಡೆ ಹೊರಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಗಡೆ ಹೊರಳೆಯಿಂದ ಉಸಿರನ್ನು ಬಿಡುವುದು, ಮತ್ತೆ ಬಲಗಡೆ ಹೊರಳೆಯಿಂದ ಉಸಿರನ್ನು ತೆಗೆದುಕೊಂಡು ಅದನ್ನು ಮುಚ್ಚಿ ಮತ್ತೆ ಎಡಗಡೆ ಹೊರಳೆಯಿಂದ ಉಸಿರನ್ನು ಬಿಡುವುದು. ಇದೇ ಕ್ರಮವಾಗಿ 15ರಿಂದ 20 ಬಾರಿ ಮಾಡುತ್ತಾ ಬಂದಲ್ಲಿ ಹಾಗೆ ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು. ತುಂಬಾ ನಿಧಾನವಾಗಿರಬೇಕು. ಹೇಗಂದ್ರೆ ನಾವು ಇಲ್ಲಿ ಒಂದು ಯಾವುದಾದ್ರೂ ಪಕ್ಷಿಯ ಪುಕ್ಕವನ್ನ ಇಟ್ಟರೆ ಅದು ಹಾರಬಾರದು, ಅಷ್ಟು ನಿಧಾನವಾಗಿ ಅಂತ ಹೇಳ್ತಾರೆ. ಅದು ತುಂಬಾ ಅಷ್ಟು ನಿಧಾನ ಸಾಧ್ಯವಾಗದಿದ್ರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮಾಡಬಹುದು. ಈ ಸುಖ ಪ್ರಾಣಾಯಾಮದಿಂದ ನಮ್ಮ ದೇಹದ ಮಧ್ಯಭಾಗದಲ್ಲಿರುವಂತಹ ಸುಷುಮ್ನ ನಾಡಿ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ದೇಹದ ಎಲ್ಲ ಭಾಗಗಳಿಗೂ ಚೈತನ್ಯ ದೊರೆಯುತ್ತೆ. ಇದರಿಂದ ಮೊದಲು ಪ್ರಯತ್ನ ಮಾಡಿ. ಹಾಗೆ ಮುಂದಿನ ಎಲ್ಲ ಪ್ರಾಣಾಯಾಮಗಳಿಗೂ ನನ್ನ ವಿಡಿಯೋ ಫಾಲೋ ಮಾಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.